ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಕನ್ನಡ ಟೆಕ್ ಮೂರ್ತಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ವಿಡಿಯೋ ಮಾಡೋಕ್ಕೆ ತುಂಬಾ ಖುಷಿ ಅನಿಸ್ತಿದೆ. ಯಾಕಪ್ಪ ಅಂದರೆ ನಾವು ಮ್ಯಾಕ್ಬುಕ್ 15 ಇಂಚಸ್ M3 ಚಿಪ್ದು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀವಿ. ಅದೇ ಥರ ನೀವು M1 ಚಿಪ್ಗೆ ಮತ್ತು M2 ಚಿಪ್ಗೆ ಏನೆಲ್ಲ ಡಿಫ್ರೆನ್ಸ್ ಇದೆ, ಅದರ M2 ಇದಕ್ಕೆ ಏನು ಅಪ್ಗ್ರೇಡ್ ಮಾಡಿದ್ದಾರೆ ಅಂತ ಎಲ್ಲ ಕಂಪ್ಲೀಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ನಾವು ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ಥರ ನಾವು ಅನ್ಬಾಕ್ಸಿಂಗ್ ಮಾಡಿಬಿಟ್ಟು ಆಮೇಲೆ ಬಗ್ಗೆ ಮಾತಾಡೋಣ ಬನ್ನಿ. ಸ್ವಲ್ಪ ಫ್ಲಿಕ್ಕರಿಂಗ್ ಇರುತ್ತೆ, ಅಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಮೊದಲನೇದಾಗಿ ನೋಡೋದಾದರೆ ಬಾಕ್ಸ್ ನಿಮ್ಗೆ ಈ ಥರ ಔಟ್ಪುಟ್ ಕಾಣಿಸುತ್ತೆ. ಸೊ ಅದಕ್ಕೆ ಮುಂಚೆ ನಿಮ್ಗೆ ಒಂದು ಕಾಟನ್ ಬಾಕ್ಸಲ್ಲಿ ಪ್ಯಾಕ್ ಮಾಡಿದ್ದಾರೆ. ನಾವು ಕಾಟನ್ ಬಾಕ್ಸ್ ರಿಮೂವ್ ಮಾಡಿ ನಿಮ್ಗೆ ಆಲ್ರೆಡಿ ಮೇನ್ ಬಾಕ್ಸ್ ನೋಡ್ತಾ ಇದ್ರಿ. ಇದು ನೋಡ್ಬೋದು, ನಿಮಗೆ 8GB ವೇರಿಯಂಟು, ಬೇಸಿಕ್ ವೇರಿಯಂಟ್ ಅಂತ ಹೇಳ್ಬೋದು, 15 ಇಂಚಸಲ್ಲಿ. ಇದು ಕಾಸ್ಟ್ ಬಂದು ನೋಡ್ಬೋದು, ಬಾಕ್ಸ್ ಮೇಲೆ ಮ್ಯಾಕ್ಬುಕ್ ಏರ್ ಅಂತ ಮೆನ್ಷನ್ ಮಾಡಿದ್ದಾರೆ. ವಿತ್ ಕಂಪ್ಲೀಟ್ ಸ್ವಲ್ಪ ಸ್ಪೆಸಿಫಿಕೇಶನ್ ಎಲ್ಲ ಬಾಕ್ಸ್ ಮೇಲೆ ಮೆನ್ಷನ್ ಮಾಡಿದ್ದಾರೆ. ಬಾಕ್ಸ್ ಔಟ್ಲುಕ್ ನೋಡ್ಬೋದು, ಈ ಥರ ಬರುತ್ತೆ. ಅದೇ ಥರ ನಾವು ಬಾಕ್ಸ್ ಒಂದ್ಸರಿ ಓಪನ್ ಮಾಡೋದು ನೋಡೋಣ ಬನ್ನಿ. ಸೊ ಅದು ನಾವು ಸ್ವೈಪ್ ಮಾಡ್ತೀವಲ್ಲ, ಅದು ತುಂಬಾ ಒಂಥರ ಇಂಟ್ರೆಸ್ಟಿಂಗ್ ಆಗುತ್ತೆ ಮ್ಯಾಕ್ಬುಕ್ಕಲ್ಲಿ. ಈವನ್ ಐಫೋನ್ಸಲ್ಲೂ ಅಷ್ಟೇ. ಸೊ ಬನ್ನಿ, ಇದರಲ್ಲಿ ಓಪನ್ ಮಾಡಿ ನೋಡೋಣ ಯಾವ ಥರ ಇರುತ್ತೆ, ಫಸ್ಟ್ ಇಂಪ್ರೆಷನ್ ಏನು ಅನಿಸುತ್ತೆ ಅಂತ. ಸೊ ಫೈನಲಿ ಬಾಕ್ಸ್ ಅಂತೂ ಓಪನ್ ಆಯಿತು. ಸೊ ಬಾಕ್ಸ್ ಓಪನ್ ಮಾಡ್ತಾ ಇದ್ದೀವಿ, ಒಂಥರ ಎನರ್ಜೆಟಿಕ್ ಪಾಸಿಟಿವ್ ವೈಬ್ರೇಷನ್ ಬರ್ತಾ ಇದೆ. ಸೊ ನೋಡ್ಬೋದು, ರ್ಯಾಪರ್ ಒಂಥರ ಪ್ಯಾಕಿಂಗ್ ಗೊತ್ತಲ್ಲ, ಆಪಲ್ ಪ್ಯಾಕಿಂಗ್ ತುಂಬಾ ಚೆನ್ನಾಗಿರುತ್ತೆ. ಸೊ ಅದರ ನಾವು ಫಸ್ಟು ಇಂಪ್ರೆಷನ್ ನೋಡೋದಾದರೆ ಬಿಲ್ಡ್ ಕ್ವಾಲಿಟಿ ಅಂತೂ ಅಮೇಝಿಂಗ್ ಆಗಿರುತ್ತೆ. ಸೊ ಕಂಪ್ಲೀಟ್ ನೀವು ಅಲ್ಯೂಮಿನಿಯಂ ಫ್ರೇಮ್ ಡಿಸೈನ್ ಬರುತ್ತೆ. ಈವನ್ ಎಲ್ಲೂ ನಿಮಗೆ ಸಿಂಗಲ್ ಫ್ರೇಮಲ್ಲಿ ಕಟ್ ಮಾಡಿರೋಂಥದ್ದು ಇದು. ಸೊ ಫಸ್ಟ್ ಇಂಪ್ರೆಷನ್ ಇದು ನೋಡೋದಾದರೆ, ನೀವು ಫಿಸಿಕಲ್ ಓವರ್ವ್ಯೂ ನೋಡೋದಾದರೆ, ನಿಮ್ಮ ಮ್ಯಾಗ್ನೆಟಿಕ್ ಚಾರ್ಜರು ಇದು Type-C ಡ್ಯುಯಲ್ ಥಂಡರ್ಬೋಲ್ಟ್ 4 ಬರುತ್ತೆ. ಇದು ಆಪಲ್ ಲೋಗೋ ನೋಡ್ಬೋದು. ಆ ಲೋಗೋಗೋಸ್ಕರನೇ ನಾವು ಇದಿಷ್ಟೆಲ್ಲ ಇನ್ವೆಸ್ಟ್ ಮಾಡೋದು. ಸೊ ಫಸ್ಟ್ ಇಂಪ್ರೆಷನ್ ನೋಡ್ಬೋದಾದರೆ, ನಾವು ಆಪಲ್ ಆನ್ ಆಗ್ತಾ ಇದೆ. ಸೊ ಆಪಲ್ಲಾಗಿ ಹಲೋ ಅಂತ ಬಂತು. ಸೊ ಸೆಟಪ್ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ಅದಕ್ಕೆ ಮುಂಚೆ ನಾವು ಟ್ರ್ಯಾಕರ್ ಪ್ಯಾಡ್ ತುಂಬಾ ದೊಡ್ಡದಾಗಿ ಕೊಟ್ಟಿದ್ದಾರೆ. ಸೊ ಈವನ್ M2 ಅಲ್ಲಿ ಇತ್ತಲ್ಲ, ಅದೇ ಟ್ರ್ಯಾಕರ್ ಪ್ಯಾಡ್ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ನೋಡ್ಬೋದು, ಕೈಲಿ ಇಟ್ಕೊಂಡ್ರು ಅಂತೂ ತುಂಬಾ ಪ್ರೀಮಿಯಂ. ಅದು ಮಾತಾಡೋಂಗೆ ಎಲ್ಲ, ಅಷ್ಟು ಪ್ರೀಮಿಯಂ ಇರುತ್ತೆ. ಸೊ ಇಂಜಸ್ಸು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಬಿಲ್ಡ್ ಕ್ವಾಲಿಟಿ ನೋಡ್ಬೋದು. ನಾವು ಕೆಳಗಡೆ ಸ್ಟ್ರಿಪ್ಸ್ ಕೊಟ್ಟಿದ್ದಾರೆ, ಅಂದರೆ ನಾವು ಟೇಬಲ್ ಮೇಲೆ ಇಟ್ಟಾಗ ನಿಮಗೆ ಸಿಂಗಲ್ ಹ್ಯಾಂಡಲ್ಲಿ ನಾವು ಲಿಡ್ನ ಓಪನ್ ಮಾಡ್ಬೋದು, ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ. ಸೊ ಆಲ್ರೆಡಿ ಕೆಲವರು ಯೂಸ್ ಮಾಡಿರೋರು ಗೊತ್ತಿರುತ್ತೆ ಎಕ್ಸ್ಪೀರಿಯನ್ಸ್ ಏನು ಅಂತ. ಸೊ ನಮ್ಮ ಚಾನಲ್ ಇದೇ ಫಸ್ಟ್ ಅನ್ಬಾಕ್ಸಿಂಗ್ ಮಾಡ್ತಾ ಇರೋದು, ಅಂದರೆ ಮ್ಯಾಕ್ಬುಕ್ನ. ಫೋನ್ಸು ಅಷ್ಟೇ ಇನ್ನೂ ಮಾಡಿಲ್ಲ. ಸೊ ಇದರಲ್ಲಿ ಬರೋ ಅಕ್ಸೆಸರೀಸ್ ನೋಡ್ಬೋದು. ಸೊ ನಿಮ್ಗೆ ಇದರಲ್ಲಿ ಕೇಬಲ್ ಕೊಟ್ಟಿದ್ದಾರೆ, ಮತ್ತು ಅಡಾಪ್ಟರ್ 30 ವಾಟ್ಸ್ ಅಡಾಪ್ಟರ್ ಕೊಟ್ಟಿದ್ದಾರೆ, Type-C to Type-C. ಸೊ ಇದರಲ್ಲಿ ನಿಮ್ಗೆ ಇನ್ನೊಂದು ಏನಂದರೆ 70 ವಾಟ್ಸ್ವರೆಗೂ ನಿಮಗೆ ಇದು ಔಟ್ಪುಟ್ ತೊಗೊಳುತ್ತೆ. ಬಟ್ ನಿಮಗೆ ಮ್ಯಾಗ್ನೆಟಿಕಲ್ಲಿ ತೊಗೊಳ್ಳಲ್ಲ, USB to Type-C ಅಲ್ಲಿ ತೊಗೊಳುತ್ತೆ. ಸೊ ಇದರಲ್ಲಿ ನಿಮಗೆ Type-C ಪೋರ್ಟ್ಸ್ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಬಿಟ್ಟರೆ ನಿಮ್ಗೆ ಯೂಸರ್ ಮ್ಯಾನ್ಯುವಲ್ ಇದೆ. ಅದರಲ್ಲಿ ನಿಮ್ಮ ಯೂಸರ್ ಗೈಡ್ ಮತ್ತು ವಾರಂಟಿ ಬಗ್ಗೆ ಎಲ್ಲ ನಿಮ್ಗೆ ಇನ್ಫಾರ್ಮೇಷನ್ ಇರುತ್ತೆ. ಯೂಸರ್ ಮ್ಯಾನ್ಯುವಲ್ ನೋಡ್ಕೊಂಡೋಗಿದ್ರೆ ನೋಡ್ಕೋಬೋದು. ಸೊ ಅದು ಬಿಟ್ಟರೆ ನಿಮ್ಮ ಮೈನ್ ಇದ್ರ ಕಾನ್ಫಿಗರೇಷನ್ ನೋಡೋದಾದರೆ ಸ್ವಲ್ಪ ಡಿಫ್ರೆನ್ಸ್ ಏನಪ್ಪ M2ಗೆ M3ಗೆ ಅಂದರೆ, ಸೊ ನಿಮಗೆ 20% CPU ಇಂಪ್ರೂವ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಕಂಪೇರ್ ಟು M2ಗೆ. ಆದರೆ M1 ಕಂಪೇರ್ ಮಾಡಿದ್ರೆ ನಿಮಗೆ ಆಲ್ಮೋಸ್ಟ್ 35% CPU ಮತ್ತು 65% GPU ಇಂಪ್ರೂವ್ಮೆಂಟ್ ಮಾಡಿದೆ. ಸೊ ಇದರಲ್ಲಿ M2 ಮತ್ತು M2ಗೆ ಮತ್ತು M3ಗೆ GPU ಬಂದು 20% ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದು ಡೈಲಿ ಯೂಸೇಜಲ್ಲಿ ಅಷ್ಟೊಂದು ಡಿಫ್ರೆನ್ಸ್ ಏನಿಲ್ಲ. ನಿಮ್ಮ ಮೈನ್ ಡಿಸ್ಪ್ಲೇಯಲ್ಲಿ ನಿಮಗೆ ಡಿಫ್ರೆನ್ಸ್ ಕಾಣಿಸುತ್ತೆ, ವೈಫೈಯಲ್ಲಿ ಡಿಫ್ರೆನ್ಸ್ ಮಾಡೋಕ್ಕೆ ಕಾಣಿಸುತ್ತೆ, ವೈಫೈ ಕನೆಕ್ಟಿವಿಟಿಯಲ್ಲಿ. ಪರ್ಫಾರ್ಮೆನ್ಸಲ್ಲಿ ಡೈಲಿ ಯೂಸೇಜಲ್ಲಿ ನಿಮ್ಗೆ ಅಷ್ಟೊಂದು ಡಿಫ್ರೆನ್ಸ್ ಏನು ಕಾಣಲ್ಲ M2 ಮತ್ತು M3ಗೆ. ಡೈಲಿ ಬೇಸಿಕಲ್ಲಿ ನೀವು ಹೈ ಪರ್ಫಾರ್ಮೆನ್ಸ್ ಯೂಸ್ ಮಾಡಿದಾಗ ನೀವು ಇದರಲ್ಲಿ ಬ್ಯಾಟ್ರಿ ನೋಡ್ಬೋದು, 66.5 Wh ನಿಮಗೆ ಲಿಥಿಯಂ ಬ್ಯಾಟ್ರಿ ಯೂಸ್ ಮಾಡಿದ್ದಾರೆ ಇದು. ಸೊ ನಾನು ಅಂದ್ಕೊಂಡಾಗಿ ಈ ಸ್ಕ್ರೀನ್ ನೋಡ್ಬೋದು, ನಿಮಗೆ 15.3 ಇಂಚಸ್ ಸೂಪರ್. ಸೊ ಇದು ಲಿಕ್ವಿಡ್ ರೆಟಿನಾ ಡಿಸ್ಪ್ಲೇ ಬರುತ್ತೆ. ಸೊ ಇದು ಮೇಯ್ನ್ ಇಂಪಾರ್ಟೆಂಟು, ಯಾಕಂದರೆ ಇದು ಡಿಸ್ಪ್ಲೇ ಕಾಸ್ಟ್ ಹೆವಿನೇ ಇರುತ್ತೆ. ಸೊ ನೋಡ್ಕೊಂಡು ಯೂಸ್ ಮಾಡ್ಕೊಳ್ಳಿ. ಸೊ ಇದು ನಿಮಗೆ ರೆಸೊಲ್ಯೂಷನ್ ಎಲ್ಲ M2 ಅಲ್ಲಿ ಏನಿತ್ತು ಅಲ್ಲಿ ಸೇಮ್ ಅದೇ ಇದೆ ಇದರಲ್ಲೂ. ಸೊ M2 15 ಇಂಚಸ್, M3 15 ಇಂಚ್ ಎರಡು ನಿಮ್ಗೆ ಲಿಕ್ವಿಡ್ ರೆಟಿನಾ ಡಿಸ್ಪ್ಲೇ ವಿತ್ 2880 x 1864 ಪಿಕ್ಸೆಲ್ಸ್ ಇರುತ್ತೆ. ಎರಡು ನಿಮ್ಗೆ 500 nits ಬ್ರೈಟರ್ ಡಿಸ್ಪ್ಲೇ ಬರುತ್ತೆ ವಿತ್ ಟ್ರೂ ಟೋನ್ ಡಿಸ್ಪ್ಲೇ ಟೆಕ್ನಾಲಜಿ ಯೂಸ್ ಮಾಡಿರ್ತಾರೆ. ಸೊ ನಿಮಗೆ ಆ್ಯಸ್ ಪರ್ ನಿಮಗೆ ಡಿಸ್ಪ್ಲೇ ಕಲರ್ಸು ಲೈಟಿಂಗ್ ಎಲ್ಲ ಅನಾಲಿಟಿಕ್ ಮಾಡ್ಕೊಂಡು ಅದು ನಿಮಗೆ ಡಿಸ್ಪ್ಲೇಲಿ ಪ್ರೆಸೆಂಟ್ ಮಾಡುತ್ತೆ. ಸೊ ಕೀಬೋರ್ಡ್ ನೋಡ್ಬೋದು, ಕೀಬೋರ್ಡಲ್ಲಿ ನಿಮ್ಗೆ ತುಂಬಾ ಕಂಫರ್ಟಿವ್ ಇರುತ್ತೆ. ನೀವೇನಾದ್ರು ಟೈಪ್ ಮಾಡಬೇಕು ಅಂದರೆ ನಿಮಗೆ ಸ್ಪೇಸು ಅಷ್ಟೇ ಚೆನ್ನಾಗಿ ಕೊಟ್ಟಿದ್ದಾರೆ. ಅದ್ರ ಮೇಲೆ ಕೀಬೋರ್ಡ್ ಕೈ ಇಟ್ಕೊಂಡು ಟೈಪ್ ಮಾಡೋದಕ್ಕೆ ಆಗೋಣ. ಸೊ ನೋಡ್ಬೋದು, ನಿಮಗೆ ಕಂಪ್ಲೀಟ್ ನಿಮ್ಮ ಡಾಕು ಎಲ್ಲ ನಿಮಗೆ ಆಪಲ್ ಸಿಂಬಲ್ ಇದೆ, ಫೈಂಡರ್ ಇದೆ, ಎಡಿಟಿಂಗ್ ಫೈಲ್ಸ್ ಮತ್ತು ವೈಫೈ ಕನೆಕ್ಟಿವಿಟಿ, ನಾಚ್ ಇದೆ. ಸೊ ಈ ನಾಚ್ ನಿಮಗೆ iPhone 10 ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಅದು ಈಗ ಮ್ಯಾಕಲ್ಲೂ ನಿಮಗೆ ಆಲ್ಮೋಸ್ಟ್ M2 ಇಂದ ಅವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಮ್ಯಾಕಲ್ಲಿ.
ಸೊ ಮತ್ತು ಡಾರ್ಕ್ ನೋಡ್ಬೋದು. ಸೊ ಫಸ್ಟ್ ನೋಡೋದಾದರೆ ನಿಮಗೆ ಮೇಯ್ನ್ ಡಿಸ್ಪ್ಲೇಲಿ ನಿಮಗೆ ಬಿಲಿಯನ್ಸ್ ಕಲರ್ಸ್ ಆಫ್ ಇಂಪ್ರೂವ್ ಮಾಡಿದ್ದಾರೆ M2 ಮತ್ತು M1 M3 ಕಂಪೇರ್ ಮಾಡಿಕೊಂಡ್ರೆ. ಸೊ ಪರ್ಫಾರ್ಮೆನ್ಸಲ್ಲಿ ನನಗನ್ಸ್ದಂಗೆ ಅಷ್ಟೊಂದು ಏನು ಇಂಪ್ರೂವ್ಮೆಂಟ್ ಮಾಡಿಲ್ಲ. ಒಂದು ಹೇಳಿದ್ನಲ್ಲ CPU 20% ಅಂದರೆ 15 to 20%. ಡೈಲಿ ಯೂಸೇಜಲ್ಲಿ ನಿಮ್ಗೆ ಅಷ್ಟೊಂದು ಏನು ಗೊತ್ತಾಗೋದಿಲ್ಲ. ಮತ್ತು ಸೈಜ್ ಆ್ಯಂಡ್ ವೆಯ್ಟಲ್ಲೂ ಅಷ್ಟೇ ನಿಮಗೆ ಸೇಮ್ M2 ಏನಿತ್ತು ಅದೇ ಇದರಲ್ಲಿ ಕೊಟ್ಟಿದ್ದು. 1.15 ಸೆಂಟಿಮೀಟರ್ ಹೈಟು ಮತ್ತು ವೆಯ್ಟ್ 34 ಸೆಂಟಿಮೀಟರ್, ಡೆಪ್ತು 23.76 ಸೆಂಟಿಮೀಟರು, 1.51 kg ಬರುತ್ತೆ ವಿತ್ M3. ಅದೇ ಥರ M2 ಇದೇ ವೆಯ್ಟಲ್ಲೇ ಇತ್ತು. ಸೊ ಇದು ನಿಮ್ಗೆ ಅದೇ ವೆಯ್ಟ್ ಇದರಲ್ಲೇ ಕೊಟ್ಟಿದ್ದಾರೆ. ಕಂಪ್ಲೀಟ್ ಸೆಟ್ಟಿಂಗ್ ಎಲ್ಲ ಮತ್ತು ಕಾನ್ಫಿಗರೇಷನ್ ಎಲ್ಲ ನೀವು ಸಿಸ್ಟಮಲ್ಲಿ ನೋಡ್ಕೋಬೋದು. ಸೊ ಇದು ಮ್ಯಾಕ್ಬುಕ್ ಏರ್ M3 ಚಿಪ್ಪು. ಇದು 8GB ವೇರಿಯಂಟು, 256GB ಸ್ಟೋರೇಜ್ ಬರುತ್ತೆ. ಇದರಲ್ಲಿ ನಿಮ್ಗೆ ಬೇಕಾದ್ರೆ ನಿಮಗೆ 16GB ವೇರಿಯಂಟು ಇರುತ್ತೆ. ನಿಮಗೆ 24GB ಇದರಲ್ಲಿ ನಿಮ್ಗೆ ಬೇಕಾದರೆ ನೀವು 24GB ವರೆಗೂ ಕಸ್ಟಮೈಸ್ ಮಾಡ್ಕೋಬೋದು. ಅದೇ ಥರ 2TB ಸ್ಟೋರೇಜ್ವರೆಗೂ ನೀವು ಕಸ್ಟಮೈಸ್ ಮಾಡ್ಕೋಬೋದು. ಸೊ ನೀವು ಬ್ರ್ಯಾಂಡ್ ಹತ್ರನೇ ಡೈರೆಕ್ಟ್ ಕಸ್ಟಮೈಸ್ ಬಿಲ್ ಪೇ ಮಾಡಿ ಆಮೇಲೆ ನೀವು ಮಾಡಿಸ್ಕೋಬೇಕಾಗುತ್ತೆ. ಅದೇ ಥರ ನೀವು ಕಂಪ್ಲೀಟ್ ಸೆಟ್ಟಿಂಗ್ ಎಲ್ಲ ನೋಡ್ಕೋಬೋದು ಯಾವ ಥರ ಇದೆ ಅಂತ. ಸೊ ಇದರಲ್ಲಿ ನೀವು ಏನಾದರೂ ನೀವು ನೋಡ್ತೀರಾ ಅಂದರೆ ಡಿಸ್ಪ್ಲೇ ಇಲ್ಲ ನಿಮ್ಮ ಡಾರ್ಕು ಡೆಸ್ಕ್ಟಾಪ್ ಏನು ಕಸ್ಟಮೈಸ್ ಮಾಡ್ಕೋತೀರಾ, ಇಲ್ಲ ಏನಾದರೂ ನೀವು ಡಾರ್ಕ್ ಇದೆಯಲ್ಲ ನೀವು ಲೆಫ್ಟ್ ಆ್ಯಂಡ್ ರೈಟು ಎಲ್ಲ ಅಡ್ಜಸ್ಟ್ ಮಾಡ್ಕೊತೀರಾ ಅಂದರೆ ಆರಾಮ್ಸೆ ಅದನ್ನು ಕಸ್ಟಮೈಸು ಮಾಡ್ಕೊಂಡು ಲೆಫ್ಟು ಅದೇ ಥರ ರೈಟು ಎಲ್ಲ ನೀವು ಬಾಟಮಲ್ಲಿ ಇಟ್ಕೋತೀರಾ ಡೈರೆಕ್ಟ್ ಡಾರ್ಕ್ನ ಅಂದರೆ ನೀವು ಬಾಟಮಲ್ಲಿ ಇಟ್ಕೋಬೋದು. ಸೊ ಆ ಥರ ಕಸ್ಟಮೈಸ್ ಮಾಡ್ಕೋಬೋದು. ಅದೇ ಥರ ನೀವು ಕಂಪ್ಲೀಟ್ ಡಿಸ್ಪ್ಲೇ ಬಗ್ಗೆ ಆಗಲಿ ಇದು ಬಂದು ಡಿಸ್ಪ್ಲೇ ಮೇನ್ ಇಂಪಾರ್ಟೆಂಟು ಇದರಲ್ಲಿ. ಯಾಕಂದರೆ ನಿಮಗೆ ಕಂಪೇರ್ ಟು M2 ಮತ್ತು M3 ಮೇನ್ ಡಿಫ್ರೆನ್ಸ್ ಮಾಡಿರೋ ಡಿಸ್ಪ್ಲೇಯಲ್ಲೇ ಪಿಕ್ಚರ್ಸ್ ಕ್ವಾಲಿಟಿ. ಅದೇ ಥರ ನಿಮ್ಮ ಕಲರ್ನೆಸ್ ಆಗಲಿ ಸ್ಪೆಕ್ಟ್ರಮ್ RGB ಕಲರ್ಸ್ ಯೂಸ್ ಮಾಡಿದ್ದಾರೆ. ಸೊ ಇದು ಮೇನ್ ಡಿಸ್ಪ್ಲೇ ಬಂದು ನಿಮಗೆ ಇದರಲ್ಲಿ ಚೇಂಜ್ ಮಾಡಿದ್ದಾರೆ. ಅಂದರೆ ಚೇಂಜ್ ಅಂದರೆ ನೀವು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಬಿಲಿಯನ್ಸ್ ಆಫ್ ಕಲರ್ಸ್. ಅದೇ ಥರ ನಿಮ್ಮ ವಾಲ್ಪೇಪರ್ಸ್ ಇಂಥವೆಲ್ಲ ತುಂಬಾ ಕಸ್ಟಮೈಸ್ ಕೊಟ್ಟಿದ್ದಾರೆ. ಇದು ಮ್ಯಾಕ್ಬುಕ್ OS 7 ಇದ್ರ ಮೇಲೆ ರನ್ ಆಗ್ತಿದೆ. ಸೊ ಇದರಲ್ಲಿ ನಿಮಗೆ ವಾಲ್ಪೇಪರ್ ಎಲ್ಲ ತುಂಬಾ ಕಸ್ಟಮೈಸ್ ಮಾಡ್ಕೋಬೋದು. ಅದೇ ಥರ ಬ್ಯಾಟ್ರಿ ನೋಡ್ಬೋದು. ಸೊ ಇದು ಈಗ ಕರೆಂಟ್ಲಿ 100% ಬ್ಯಾಟ್ರಿ ಇದೆ. ನೀವು ಯಾವ ಥರ ಯೂಸ್ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡು. ಬ್ಯಾಟ್ರಿ ಹೆಲ್ತ್ನ ಎಲ್ಲ ಚೆಕಪ್ ಮಾಡ್ಕೋಬೋದು. ಸೊ ನೆಕ್ಸ್ಟು ಇದರಲ್ಲಿ ನಿಮಗೆ ಟಚ್ ID ಏನಿರುತ್ತೆ, ನೀವು ಟಚ್ ID ಬೇಕಾದ್ರೆ ಇಲ್ಲಿ ಹೋಗಿ ನೀವು ಸೆಟಪ್ ಮಾಡ್ಕೋಬೋದು. ಸೊ ಅದೇ ಥರ ಕೀಬೋರ್ಡ್ಸ್ ಕಸ್ಟಮೈಸ್ ಏನಾದರೂ ಮಾಡ್ಕೋತೀರಾ ಅಂದರೆ ನೀವು ಕೀಬೋರ್ಡ್ ಆಪ್ಷನ್ಗೆ ಹೋಗಿ ನೀವು ಅಲ್ಲೂ ಕಸ್ಟಮೈಸ್ ಮಾಡ್ಕೋಬೋದು. ಟ್ರ್ಯಾಕ್ ಪ್ಯಾಡು ಅಷ್ಟೇ. ಇದು ನೀವು ನಿಮಗೇನಾದರೂ ಗೆಸ್ಟರ್ಸ್ ಗೊತ್ತಿಲ್ಲ ಅಂದರೆ ಟ್ರ್ಯಾಕ್ ಪ್ಯಾಡಲ್ಲಿ ಹೋಗಿ ನೀವು ಯಾವ ಥರ ಗೆಸ್ಟರ್ಸ್ ಏನೇನೆಲ್ಲ ಇದೆ ಅಂತ ಹೋಗಿ ನೀವು ಫೈಂಡ್ ಔಟ್ ಮಾಡ್ಕೋಬೋದು. ಸೊ 1 ಪೇಜ್ ಟು 1 ಪೇಜ್ ಯಾವ ಥರ ನಾವು ಮೂವ್ ಮಾಡೋದು ಎಲ್ಲ ನಿಮಗೆ ಕಸ್ಟಮೈಸ್ ಮಾಡ್ಕೋಬೋದು ಟ್ರ್ಯಾಕ್ ಪ್ಯಾಡಲ್ಲಿ. ಸೊ ಇದು ಕಸ್ಟಮೈಸು ಅದೇ ಥರ ಮಲ್ಟಿಟಾಸ್ಕಿಂಗ್ ಮಾಡೋಕ್ಕೆ ತುಂಬಾ ಯೂಸ್ ಆಗಿರುತ್ತೆ. ಇದು OS ಮೇಲೆ ರನ್ ಆಗ್ತಾ ಇರೋದ್ರಿಂದ ಕಸ್ಟಮೈಸು ಅಂದರೆ ಯೂಸರ್ ಫ್ರೆಂಡ್ಲಿ ಇರುತ್ತೆ ಗೊತ್ತಿರೋರಿಗೆಲ್ಲ. ಸೊ ಫಸ್ಟ್ ಟೈಮ್ ಯಾರೆಲ್ಲ ಮ್ಯಾಕ್ಬುಕ್ ಯೂಸ್ ಮಾಡ್ತಾರೋ ಅಂಥವ್ರಿಗೆ ಜಸ್ಟ್ 1 ವೀಕ್ ಆ ಥರ ಯೂಸ್ ಮಾಡಿದ್ರೆ ಸಾಕು, ನಿಮಗೆ ಇಷ್ಟ ಆಗಿಬಿಡುತ್ತೆ ಮ್ಯಾಕ್ OS ಕಂಪೇರ್ ಟು ವಿಂಡೋಸ್ ಕಂಪೇರ್ ಮಾಡಿಕೊಂಡ್ರೆ. ಅದೇ ಥರ ನೀವು ಡಿಸ್ಪ್ಲೇ ಕ್ವಾಲಿಟಿ ನೋಡ್ಬೋದು. ಇದು ಮೇನ್ ಹೇಳಿದ್ನಲ್ಲ M2 ಮತ್ತು M3ಗೆ ಮೇನ್ ಡಿಫ್ರೆನ್ಸ್ ಇದರಲ್ಲಿ ನೀವು ಕಾಣ್ಬೋದು. ಅದೇ ಥರ ನೀವು Wi-Fi 6E ಇದರಲ್ಲಿ ನಿಮ್ಗೆ ಕೊಟ್ಟಿರ್ತಾರೆ. ಅಂದರೆ ನಿಮ್ಮ ಕನೆಕ್ಟಿವಿಟಿ ಅದು 2x ಫಾಸ್ಟರ್ ಇರುತ್ತೆ ಕಂಪೇರ್ ಟು ಪ್ರೀವಿಯಸ್ ಜನ್ರೇಷನ್ ಕಂಪೇರ್ ಮಾಡಿಕೊಂಡ್ರೆ. ಇದ್ರ ಡಿಸ್ಪ್ಲೇ ಕ್ವಾಲಿಟಿ ನೋಡ್ಬೋದು. ಇದು ಅಷ್ಟೇ ಚೆನ್ನಾಗಿರುತ್ತೆ. ಸೊ ಡಿಸ್ಪ್ಲೇ ನೋಡೋದಲ್ಲ ಅದೇ ಥರ ನಿಮ್ಗೆ ಒಂದು ಆಡಿಯೋ ಪ್ಲೇ ಮಾಡಿ ತೋರಿಸ್ತೀನಿ. ಇದರಲ್ಲಿ ನಿಮ್ಗೆ ಏನೋ ಬ್ಯೂಟಿ ಏನಪ್ಪ ಅಂದರೆ ನಿಮ್ಗೆ 6 ಸ್ಪೀಕರ್ಸ್ ಇರುತ್ತೆ. ಆ ಸ್ಪೀಕರಲ್ಲಿ ಯಾವ ಥರ ಆಡಿಯೋ ಬರುತ್ತೆ ಅಂತ ಆಡಿಯೋನೂ ತೋರಿಸ್ತೀನಿ. ಅದೇ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಭೇಟಿ ಆಗ್ತೀನಿ. ಆಡಿಯೋ ನೋಡ್ಕೊಬನ್ನಿ.